ಮೂರನೇ ಪ್ರಾರಂಭದ ಭಾಗ. ध्यायसि चेत् कर्मणस्ते मता बुद्धिर्जनार्दन तत्किं कर्मणि घोरे मां नियोजयसि केशव. ध्यायसि चेत् कर्मणः ते मता बुद्धिः जनार्दन तत् किं कर्मणि घोरे मां ನಿಯೋಜಯಸಿ ಕೇಶವ. ಅಂದ್ರೆ ಇಲ್ಲಿ ಅರ್ಜುನನ ಪ್ರಶ್ನೆ ಹೇಗೆ ಅಂದ್ರೆ, ಉದಾಹರಣೆಗೆ ತಂದೆ ತಾಯಿಂದ್ರ ಮಕ್ಕಳಿಗೆ ನೀನು ಸ್ಕೂಲಿಗೆ ಹೋಗ್ಬೇಕು, ಚೆನ್ನಾಗಿ ಓದಬೇಕು, ಸ್ಕೂಲ್ ತಪ್ಪಿಸ್ಬಾರ್ದು ಅಂತೆಲ್ಲ ಒಳ್ಳೆ ಮಾತುಗಳನ್ನು ಉಪದೇಶ ಕೊಟ್ಟು ಅವರೇ ಸ್ಕೂಲ್ ತಪ್ಪಿಸುವಂತೆ ಮಾಡುವಂಥದ್ದು, ಅವರೇ ಓದ್ಲಿಕ್ಕೆ ಏನೋ ಪ್ರತಿಬಂಧಕವನ್ನು ತರುವಂಥದ್ದು, ಇಂಥದ್ದೆಲ್ಲ ಮಾಡಿದ್ರೆ ಅದು ಹೇಗಾಗತ್ತೆ? ತಪ್ಪಲ್ವಾ? ಹೇಳೋದೊಂದು ಮಾಡೋದೊಂದು ಅಂತ ಆಗತ್ತೆ. ಹಾಗೆ ಕೃಷ್ಣ ಒಂದು ಮಾತು ಹೇಳಿದ ಹಿಂದೆ 2ನೇ ಅಧ್ಯಾಯದಲ್ಲಿ, ದೂರೇಣ ಖ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ ಅಂತ. ಅಂದ್ರೆ 2 ಸಾಧನಾ ಮಾರ್ಗಗಳು, ಒಂದು ಜ್ಞಾನೋಪಾಯ, ಇನ್ನೊಂದು ಕರ್ಮೋಪಾಯ. ಒಂದು ಕರ್ಮದ ಮಾರ್ಗ, ಮತ್ತೊಂದು ಜ್ಞಾನದ ಮಾರ್ಗ. ಎರಡಕ್ಕೆ ಕಂಪೇರ್ ಮಾಡಿದಾಗ, ಹೋಲಿಕೆಯನ್ನ ಮಾಡಿದಾಗ ಜ್ಞಾನ ಮಾರ್ಗ ಎಂಬುದು ಶ್ರೇಷ್ಠ, ಕರ್ಮ ಮಾರ್ಗಕ್ಕಿಂತಲೂ ಕೂಡ ಜ್ಞಾನ ಮಾರ್ಗ ಎಂಬುದು ಶ್ರೇಷ್ಠ ಅನ್ನೋದು ಕೃಷ್ಣನೇ ಹೇಳಿರ್ತಕ್ಕಂಥ ಮಾತು ಅಲ್ವಾ? ಕೃಷ್ಣ ದೂರೇಣ ಖ್ಯವರಂ ಕರ್ಮ, ಕರ್ಮ ಅವರ ಅಂದ್ರೆ ಅತ್ಯಂತ ನಿಕೃಷ್ಟವಾದದ್ದು, ಕರ್ಮ ಮಾರ್ಗ ಎಂಬುದು ಕೆಳಗಿಂದು, ಜ್ಞಾನ ಮಾರ್ಗವೇ ಶ್ರೇಷ್ಠವಾಗಿರುವಂಥದ್ದು ಅನ್ನೋ ಮಾತುಗಳನ್ನು ಭಗವಂತ ಈಗಾಗಲೇ ಆಡಿದ್ದಾನೆ. ಹಾಗಾದ್ರೆ ನಿನ್ನ ಅಭಿಪ್ರಾಯ ಕರ್ಮ ಮಾರ್ಗಕ್ಕಿಂತಲೂ ಕೂಡ ಜ್ಞಾನ ಮಾರ್ಗ ಶ್ರೇಷ್ಠ ಅಂತ ಆದ್ಮೇಲೆ, ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ. ಈ ಘೋರವಾದ ಕರ್ಮ ಅಂದ್ರೆ ಯಾವುದು? ಯುದ್ಧ ಮಾಡು, ತಸ್ಮಾತ್ ಯುದ್ಧ ಸ್ವಭಾರತ ಅಂತ ಹೇಳಿದ ಅಲ್ವಾ? ಯುದ್ಧವನ್ನ ಮಾಡು ಎಂಬುದಾಗಿ. ಇದು ಬರೀ ಕರ್ಮ ಅಲ್ಲ, ಬರೀ ಕ್ರಿಯೆ ಅಲ್ಲ. ಇದು ಎಂತ ಕರ್ಮ? ಇದು ಘೋರ ಕರ್ಮ. ಯಾಕೆ ಘೋರ ಕರ್ಮ? ಅಣ್ಣ ತಮ್ಮಂದರನ್ನು ಕೊಲ್ಲಬೇಕಾಗಿದೆ ಇಲ್ಲಿ, ಅನೇಕ ಹಿತೈಷಿಗಳನ್ನ, ಬಂಧು ಬಾಂಧವರನ್ನ, ಎಲ್ಲದಕ್ಕಿಂತ ಹೆಚ್ಚಾಗಿ ಗುರುಗಳನ್ನ, ಹಿರಿಯರನ್ನ, ಏನೂ ಗೊತ್ತಿಲ್ಲದ ಅತ್ಯಂತ ಸಾಧು ವ್ಯಕ್ತಿಗಳನ್ನೆಲ್ಲ ಕೊಲ್ಲಬೇಕಾಗಿರ್ತಕ್ಕಂಥ ಪ್ರಸಂಗ ಈ ಒಂದು ಯುದ್ಧದಲ್ಲಿ. 18 ಅಕ್ಷೋಹಿಣಿ ಸೇನೆ ಜಮಾವಣೆ ಆಗಿರ್ತಕ್ಕಂಥ ಒಂದು ಜಾಗ. ಇಲ್ಲಿ ನೀನು ತಥೋ ಯುದ್ಧಾಯ ಯುದ್ಧಸ್ವ ಎಂಬುದಾಗಿ ನನಗೆ ಆದೇಶವನ್ನ ಮಾಡಿ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದೀಯ. ಒಂದು ಕಡೆ ನೀನೇ ಹೇಳ್ತಿದ್ದೀಯ ದೂರೇಣ ಖ್ಯವರಂ ಕರ್ಮ ಮಾರ್ಗ ಎಂಬುವಂಥದ್ದು ಜ್ಞಾನ ಮಾರ್ಗದ ಮುಂದೆ ನಿಕೃಷ್ಟವಾಗಿರುವಂಥದ್ದು ಅನ್ನೋದನ್ನ ಹೇಳ್ಬಿಟ್ಟು, ಈಗ ನೋಡಿದ್ರೆ ನೀನು ಕರ್ಮ ಮಾರ್ಗ ಅಂದ್ರೆ ನಿನ್ನ ಕರ್ಮವನ್ನ ಮಾಡು, ಕರ್ಮ ಮಾರ್ಗದಲ್ಲಿ ಇರು ಎಂಬುದಾಗಿ ನೀನು ಉಪದೇಶ ಕೊಡ್ತಾ ಇದ್ಯಾ. ಯಾಕೆ ಹೀಗೆ? ಹೇಳೋದೊಂದು ಮಾಡೋದೊಂದು, ಅಥವಾ ಒಂದೊಂದು ಕಡೆ ಒಂದೊಂದು ಬಾರಿ ಒಂದೊಂದು ರೀತಿ ಯಾಕೆ ಹೇಳ್ತೀಯ? ಜ್ಞಾನ ಶ್ರೇಷ್ಠ ಅಂತ ಹೇಳ್ತೀಯ, ಕರ್ಮ ಮಾಡು ಅಂತ ನನಗೆ ಆದೇಶ ಮಾಡ್ತಾ ಇದ್ಯಾ. ಎಷ್ಟು ಮಟ್ಟಿಗೆ ಸರಿ ಇದು ಕೃಷ್ಣ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದ. ಇಲ್ಲಿ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಂದ್ರೆ ಸಹಜವಾಗಿ ಬರತಕ್ಕಂಥ ಒಂದು ಪ್ರಶ್ನೆ. ಅರ್ಜುನನಿಗೆ ವಸ್ತುತಃ ಈ ಪ್ರಶ್ನೆ ಬರಲ್ಲ. ನಮ್ಮೆಲ್ಲರ ಸ್ಥಾನದಲ್ಲಿ ನಿಂತು ಅರ್ಜುನ ಈ ಪ್ರಶ್ನೆಯನ್ನ ಕೃಷ್ಣನಲ್ಲಿ ಕೇಳ್ತಾ ಇದ್ದಾನೆ. ಯಾಕಂದ್ರೆ ಈ ಅಧ್ಯಾಯ ಇದು ಕರ್ಮಯೋಗ ಅನ್ನೋ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಕರ್ಮ ಮಾಡ್ಲೇಬೇಕು. ಜ್ಞಾನೀಚ ಕರ್ಮಾಣಿ ಸದೋದಿತಾನಿ ಅಂತ ಕೃಷ್ಣ ಹೇಳ್ತಾನೆ. ಅಪರೋಕ್ಷ ಜ್ಞಾನ ಬಂದವನಿಗೂ ಕೂಡ ಅವನ ಪ್ರಾರಬ್ಧ ಕರ್ಮ ಮುಗಿಯುವವರೆಗೂ ಅವನಿಗೆ ಸಂಬಂಧಪಟ್ಟಂತ ಕರ್ಮಗಳನ್ನ, ದೇಹ ಇದ್ದಷ್ಟು ದಿವಸ ದೇಹಕ್ಕೆ ಸಂಬಂಧಪಟ್ಟ ಕರ್ಮಗಳನ್ನ ಮಾಡಲೇಬೇಕು. ಆದ್ರೆ ಕರ್ಮ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಭಾವನೆ ಹೇಗಿರಬೇಕು? ಕರ್ಮ ಅಂತ ಹೇಳಿದ್ರೆ ಸಕಾಮ ಕರ್ಮಗಳನ್ನ, ಫಲಾಪೇಕ್ಷೆಗಳಿಂದ ಕರ್ಮವನ್ನ ಮಾಡಬಾರದು. ಫಲದ ಅಪೇಕ್ಷೆಯನ್ನ ಬಿಟ್ಟು ನಿಷ್ಕಾಮ ಕರ್ಮವನ್ನ ಮಾಡಬೇಕು. ಈ ಎಲ್ಲಾ ವಿಚಾರಗಳನ್ನ ಭಗವಂತ ಈ ಒಂದು ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಹಾಗಾಗಿ ಅರ್ಜುನನ ಪ್ರಶ್ನೆ, ಆ ಉತ್ತರಗಳು ಮುಂದೆ ಕೃಷ್ಣ ಹೇಳ್ತಾನೆ. ಅದಕ್ಕೋಸ್ಕರ ಅರ್ಜುನ ಪ್ರಶ್ನೆ ಮಾಡುವಂಥದ್ದು. ಇಲ್ಲಿ ಅರ್ಜುನ ಪ್ರಶ್ನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಕೃಷ್ಣನನ್ನ ಕರೀತಾ ಇದ್ದಾನೆ ಜನಾರ್ದನ ಅಂತ. ಜನಾರ್ದನ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಜನಾನ್ ಅರ್ಧಯದೀತಿ ಜನಾರ್ದನ, ಸಜ್ಜನರಿಗೆ ಸದ್ಗತಿಯನ್ನ ಕೊಡ್ತಕ್ಕಂಥವನು, ದುರ್ಜನರಿಗೆ ದುರ್ಗತಿಯನ್ನ ಕೊಡ್ತಕ್ಕಂಥವನು. ಅಂದ್ರೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಕರ್ಮವನ್ನ ಮಾಡಿಸಿ
ಒಳ್ಳೆಯದನ್ನ ಮಾಡುವವನು ಕೆಟ್ಟದ್ದನ್ನ ಮಾಡುವವನು ಭಗವಂತನೇ. ಅಂದಮೇಲೆ ನನ್ನ ಮೂಲಕವಾಗಿ ಒಳ್ಳೆಯದನ್ನೇ ಮಾಡಿಸ್ಬೋದಲ್ವಾ? ಒಳ್ಳೆಯದು ಅಂದ್ರೆ ಯಾವುದು? ಜ್ಞಾನ. ನಾನು ಜ್ಞಾನ ಮಾರ್ಗದಲ್ಲಿ ಇರುವಂತೆ ಮಾಡಬಹುದಲ್ವಾ? ಯಾಕೆ ನನ್ನನ್ನ ಬಲಾತ್ಕಾರವಾಗಿ ಕರ್ಮ ಮಾರ್ಗದಲ್ಲಿ ಇರುವಂತೆ ನೀನು ಪ್ರೇರೇಪಣೆಯನ್ನು ಕೊಡ್ತಾ ಇದ್ದೀಯಾ? ಬೇಡ ನನಗೆ ಕರ್ಮ ಮಾರ್ಗ ಅನ್ನೋ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದಾನೆ ಜನಾರ್ದನ. ಜನಾರ್ದನ ಅಂತ ಹೇಳಿದ್ರೆ ಎಲ್ಲಾ ಜನರನ್ನು ಕಾಪಾಡುವವನು ಅಂತ ಅರ್ಥ ಇದೆ. ಸರ್ವೈಹಿ ಜನೈಹಿ ಅರ್ಧ್ಯತೆ ಇತಿ ಜನಾರ್ದನ. ಅಂದ್ರೆ ಪ್ರತಿಯೊಬ್ಬರೂ ಕೂಡ ನಮ್ಮನ್ನ ಕಾಪಾಡು, ನಮ್ಮ ಮನೋಭಿಲಾಷೆಗಳನ್ನ ತೀರಿಸು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಪ್ರತಿಯೊಬ್ಬರು ಕೂಡ. ಅಂದ್ರೆ ಪ್ರತಿಯೊಬ್ಬರು ಏನೇನು ಪ್ರಾರ್ಥನೆ ಮಾಡ್ತಾರೆ ಹೇಳಿ? ನನ್ನ ಅನಿಷ್ಟಗಳು, ನನಗೆ ಇರುವಂತ ಕೆಟ್ಟದ್ದೆಲ್ಲವೂ ದೂರವಾಗ್ಲಿ, ನನಗೆ ಒಳ್ಳೆಯದಾಗ್ಲಿ ಎಂಬುದಾಗಿ ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವಂಥದ್ದು ಅಲ್ವಾ? ಹಾಗಾಗಿ ಒಳ್ಳೆಯ ಫಲವನ್ನ ಕೊಡುವವನು, ಕೆಟ್ಟ ಫಲವನ್ನ ದೂರ ಮಾಡುವವನು ನೀನು. ಈಗ ಜ್ಞಾನ ಮತ್ತು ಕರ್ಮ ಈ ಎರಡರಲ್ಲಿ ಒಳ್ಳೆಯ ಫಲ ಯಾವ್ದರಿಂದ ಸಿಗತ್ತೆ? ಜ್ಞಾನದಿಂದ. ಕರ್ಮದಿಂದ ಒಳ್ಳೆ ಫಲ ಸಿಗಲ್ಲ ಅಂದ್ಮೇಲೆ ನನಗೆ ಯಾಕೆ ಆ ಕೆಟ್ಟ ಫಲ ಸಿಗುವಂತ ಕರ್ಮವನ್ನ ಮಾಡಿಸ್ತಾ ಇದ್ದೀಯಾ ಅನ್ನೋ ಒಂದು ಪ್ರಶ್ನೆ ಅವನ ಆ ಕರಿತಕ್ಕಂತ ಸಂಬೋಧನೆ ಇದೆಯಲ್ಲ ಜನಾರ್ದನ, ಆ ಪದದಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾನೆ ಅರ್ಜುನ. ಇಟ್ಕೊಂಡು ಹೇಳ್ತಿದ್ದಾನೆ ಜನಾರ್ದನ, ಎಲೆ ಜನಾರ್ದನನೇ. ಅಂದ್ರೆ ಒಳ್ಳೆಯ ಫಲ ಕೊಡಬೇಕಾಗಿರತಕ್ಕಂಥ ನೀನು ನನಗೆ ಯಾಕೆ ಕೆಟ್ಟ ಫಲದಲ್ಲಿ ತಳ್ತಾ ಇದ್ದೀಯಾ ಅನ್ನೋ ಅಭಿಪ್ರಾಯವನ್ನ ಇಟ್ಟು ಹೇಳ್ತಕ್ಕಂಥ ಜನಾರ್ದನ, ಎಲೆ ಜನಾರ್ದನೆ. ಕರ್ಮಣಃ, ಕರ್ಮಣಃ ಅನ್ನೋದು ಕರ್ಮನ್ ಶಬ್ದದ ಪಂಚಮೀ ಭಕ್ತಿ. ಕರ್ಮಕ್ಕಿಂತಲೂ ಅಂತ ಅರ್ಥ. ಕರ್ಮಕ್ಕಿಂತಲೂ ಕೂಡ ಬುದ್ಧಿ, ಬುದ್ಧಿ ಅಂದ್ರೆ ಜ್ಞಾನ ಅಂತ ಅರ್ಥ. ಬುದ್ಧಿ ಶಬ್ದಕ್ಕೆ ಜ್ಞಾನ ಅಂದ್ರೆ ಜ್ಞಾನ ಮಾರ್ಗ. ಕರ್ಮ ಮಾರ್ಗಕ್ಕಿಂತಲೂ ಕೂಡ ಜ್ಞಾನ ಮಾರ್ಗವು, ಬುದ್ಧಿ ಅಂದ್ರೆ ಜ್ಞಾನ ಮಾರ್ಗ. ಜ್ಞಾನ ಮಾರ್ಗ ಜಾಯಸಿ ಚೇತ್, ಜಾಯಸಿ ಶ್ರೇಷ್ಠವಾದ, ಜಾಯ ಚೇತ್ ಕೊನೆಗೊಳ್ಳ, ಜಾಯಸಿ ಶ್ರೇಷ್ಠವಾದದ್ದು ಎಂಬುದಾಗಿ, ತೇ ಮತಾಚೇತ್ ನಿನ್ನ ಅಭಿಪ್ರಾಯವಾತೆ ಅಂದ್ರೆ ನಿನ್ನ, ತವತೆ ನಿನ್ನ ಅಭಿಪ್ರಾಯವಾದರೆ, ತವ ಮತ, ಮತ ಶಬ್ದಕ್ಕೆ ಅಭಿಪ್ರಾಯ. ನಿನ್ನ ಅಭಿಪ್ರಾಯ ಏನು? ಕರ್ಮವೇ ನಿಕೃಷ್ಟವಾದದ್ದು, ಜ್ಞಾನವೇ ಶ್ರೇಷ್ಠವಾದದ್ದು ಅನ್ನೋದು ನಿನ್ನ ಅಭಿಪ್ರಾಯ ಅಂತಾದ್ರೆ ಕೇಶವ, ಕೇಶವ ಶಬ್ದಕ್ಕೆ ಅರ್ಥ ನಾವು ಈಗಾಗಲೇ ಹಿಂದೆ ಗಮನಿಸಿದ್ದೇವೆ. ಕ ಅಂದ್ರೆ ಬ್ರಹ್ಮ, ಈಶ ಅಂದ್ರೆ ರುದ್ರ, ಅವರೆಲ್ಲರನ್ನೂ ಕೂಡ ಕರ್ಮ ಮಾರ್ಗದಲ್ಲಿ ಪ್ರೇರೇಪಿಸುವವನು ನೀನು. ಒಂದು ಕಡೆ ಹೇಳ್ತಾ ಇದೀಯ ನೀನು, ಅರ್ಜುನನ ಪ್ರಶ್ನೆ ಹೇಗಿದೆ ಅಂತ ಹೇಳಿ ಒಂಥರ ಏನು ಪೆಟ್ಟು ಕೊಟ್ಟಂಗೆ ಅಂತ ಇರ್ತಾರಲ್ಲ, ಆ ತರ ನೀನು ಕರ್ಮ ಮಾಡು ಅಂತ ನೋಡು. ಬ್ರಹ್ಮದೇವರ ಮೂಲಕವಾಗಿ ಸೃಷ್ಟಿ ಪ್ರಕ್ರಿಯೆಯನ್ನ ಮಾಡಿಸ್ತೀಯ. ಈಶ ರುದ್ರದೇವರ ಮೂಲಕವಾಗಿ ಸಂಹಾರ ಸಂಹಾರದ ಕರ್ಮವನ್ನು ದೇವರ ಕರ್ಮದಲ್ಲಿ ಇರುವಂತೆ ಮಾಡುವನು ನೀನು. ಬ್ರಹ್ಮರುದ್ರಾದಿಗಳನ್ನ ಕರ್ಮದಲ್ಲಿ ಇಡುವವನು ನೀನಾಗಿದ್ದೀಯ. ಒಂದು ಕಡೆ ಕರ್ಮ ನಿಕೃಷ್ಟವಾದದ್ದು, ಜ್ಞಾನ ಶ್ರೇಷ್ಠವಾದದ್ದು ಅಂತ ಹೇಳ್ತಾ ಇರೋನು ನೀನು. ಆದ್ರೆ ಈಗ ನೋಡಿದ್ರೆ ಆ ಬ್ರಹ್ಮಾದಿ ದೇವತೆಗಳನ್ನ, ಬರೀ ನಮ್ಮನ್ನು ಮಾತ್ರ ಅಲ್ಲ, ಬ್ರಹ್ಮಾದಿ ದೇವತೆಗಳನ್ನು ಕೂಡ ಕರ್ಮ ಮಾರ್ಗದಲ್ಲಿ ಹಾಕದವನೇ ನೀನು ಕೇಶವ. ಬ್ರಹ್ಮರುದ್ರಾದಿಗಳ ಪ್ರೇರೇಪಕ ನೀನು. ಅವರವರ ಕೆಲಸವನ್ನ ಮಾಡುವಂತೆ ಪ್ರೇರೇಪಣೆಯನ್ನು ಕೊಟ್ಟಿರ್ತಕ್ಕಂತಹ ವ್ಯಕ್ತಿ ನೀನು ಕೇಶವ. ಬ್ರಹ್ಮರುದ್ರಾದಿ ಪ್ರೇರೇಪಕನಾದಂಥ ಭಗವಂತನೇ, ಘೋರೇ ಕರ್ಮಣಿ, ಯುದ್ಧವೆಂಬುವಂತಹ ಈ ಒಂದು ಭಯಾನಕವಾದ ಬಂಧುಹತ್ಯ, ಗುರುಹತ್ಯ, ಶಿಶುಹತ್ಯಾ ರೂಪವಾಗಿರುವಂತಹ, ಬರೀ ಅಷ್ಟು ಮಾತ್ರ ಅಲ್ಲ, ಒಂದನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ ಎಷ್ಟು ಘೋರ ಅಂತ. ಇನ್ನು ವರ್ಣಸಂಕರವಾಗತ್ತೆ, ಎಲ್ಲಾ ಕುಲಧರ್ಮಗಳು ನಾಶವಾಗತ್ತೆ, ಸ್ತ್ರೀಯರು ದುಷ್ಟರಾಗ್ತಾರೆ, ಲುಪ್ತಪಿಂಡೋದಕ ಕ್ರಿಯರಾಗ್ತಾರೆ ಪಿತೃಗಳೆಲ್ಲರೂ ಕೂಡ. ಹೀಗೆ ಅನೇಕ ಅನರ್ಥಗಳನ್ನು ಉಂಟು ಮಾಡ ಆ ಘೋರ ಎಷ್ಟು ಅನ್ನೋದನ್ನು ಅರ್ಜುನನೇ 1ನೇ ಅಧ್ಯಾಯದಲ್ಲಿ ನಿರೂಪಣೆ ಮಾಡಿದ್ದಾನೆ. ಅಷ್ಟೆಲ್ಲ ಭಯಾನಕವಾಗಿರುವಂತಹ ಘೋರೇ ಕರ್ಮಣಿ, ಭಯಾನಕವಾಗಿರುವಂತಹ ಅನೇಕ ಅನರ್ಥಗಳನ್ನ ಉಂಟು ಮಾಡುವ, ಅರ್ಥವನ್ನ ನಾಶ ಮಾಡುವ, ಅನರ್ಥವನ್ನು ಉಂಟು ಮಾಡುವಂತಹ ಯುದ್ಧವೆಂಬ ಭಯಾನಕವಾದ ಕರ್ಮಗಳಲ್ಲಿ ನನ್ನನ್ನು ತತ್ ಕಿಂ ನಿಯೋಜಯಸಿ, ಯಾವ ಕಾರಣಕ್ಕೋಸ್ಕರವಾಗಿ ನಿಯೋಜನೆಯನ್ನ ಮಾಡಿದ್ದೀಯಾ? ಬರೀ ನಿಯೋಜನೆ, ನೀನಿಕೆ ನಿಯಂತ್ರಣ ಮಾಡೋದಂದ್ರೆ ಕಂಪಲ್ಸರಿ ನೀನು ನಿನ್ನ ಕೆಲಸವನ್ನ ಮಾಡಲೇಬೇಕು ಎಂಬುದಾಗಿ ನೀನು ವಿಧಾನವನ್ನ ಮಾಡ್ತಿದ್ದೀಯಾ. ತಥೋ ಯುದ್ಧಾಯ ಯುಜ್ಯಸ್ವ ಎಂಬುದಾಗಿ ಅಲ್ವಾ, ಅಥವಾ ಪರಂತಪ ಶತ್ರುಗಳನ್ನು ಸಂಹಾರ ಮಾಡು ಎಂಬುದಾಗಿ ನನಗೆ ಆದೇಶವನ್ನ ಮಾಡ್ತಾ ಇದ್ದೀಯಾ. ನಿನ್ನದೇ ಅಭಿಪ್ರಾಯ ಜ್ಞಾನಶ್ರೇಷ್ಠ ಕರ್ಮ ನಿಕೃಷ್ಟ ಅಂದ್ಮೇಲೆ ನಾನ್ಯಾಕೆ ಕರ್ಮ ಮಾಡಬೇಕು?
ಅನ್ನೋದು ಅರ್ಜುನನ ಒಳಗಿದ್ದಂತ ಪ್ರಶ್ನೆ. ಹೀಗೆ ಆ ಎರಡು ಸಂಬೋಧನೆಗಳ ಮೂಲಕವಾಗಿ ಮತ್ತು ತನ್ನ ವಾಕ್ಯ ಪ್ರಯೋಗಗಳ ಮೂಲಕವಾಗಿ ಅರ್ಜುನ ಇಲ್ಲಿ ಹೊರಗಾಗ್ತಾ ಇದ್ದಾನೆ. ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ನಿಯೋಜಯಸಿ ಅನ್ನೋದು ನಿಯಂತ್ರಣ ಮಾಡ್ತಾ ಇದ್ದೀಯ, ನನಗೆ ಈ ಕೆಲಸ ನೀನು ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ನಾನು ಕುಸಿದು ಬಿದ್ದು ಯುದ್ಧ ಮಾಡೋದಿಲ್ಲ ಅಂದ್ರೂ ಬಿಡ್ತಾ ಇಲ್ಲ. ನಾನು ಯುದ್ಧ ಮಾಡುವಂತೆ ನನಗೆ ತಲೆ ತಿರುಗಿಸ್ತಾ ಇದ್ದೀಯ, ನನ್ನನ್ನು ಬದಲಾವಣೆ ಮಾಡ್ತಾ ಇದ್ದೀಯ. ಯುದ್ಧ ಬೇಡ ಅಂತ ಕೈ ಚೆಲ್ಲಿ ಕೂತಿದ್ದೇನೆ ನಾನು. ಹಿಂದೊಂದು ಮಾತು ಹೇಳಿದ್ದಾನೆ ಅರ್ಜುನ, ಏನೋ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋಕಿನ್ನು ಮಹೀಕೃತೆ. ತ್ರೈಲೋಕ್ಯಾಧಿಪತ್ಯ ಸಿಗತ್ತೆ ಅಂದ್ರೂ ನನಗೆ ಯುದ್ಧ ಬೇಡ, ಇನ್ನು ಈ ಭೂಮಿಗೋಸ್ಕರ ಯುದ್ಧ ಮಾಡ್ತೀನಾ ಅಂತ ಅಷ್ಟು ವಿರಕ್ತನಾಗಿದ್ದೇನೆ ನಾನು. ಇಂತಹ ನನ್ನ ಕೈಲಿ ಯಾಕೆ ಯುದ್ಧ ಮಾಡಿಸ್ತಾ ಇದ್ದೀಯ ನೀನು, ಯುದ್ಧ ಬೇಡ ಎಂಬತಕ್ಕಂಥ ಮಾತುಗಳನ್ನ ಇಲ್ಲಿ ಅರ್ಜುನ ಆಡಿದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು.